ಏನಪ್ಪ ಮುಕುಂದ ಕಾಲೇಜಿಗೆ ಹೋಗ್ಲಿಲ್ವಾ? ಹೋಗ್ಬೇಕೀಗ. ನೀವೇನಂಟಿ ಮನೆ ಕಡೆ ಬರಲೇ ಇಲ್ಲ? ಮೊಸರು ಸಕ್ಕರೆ ಕಾಫಿ ಪುಡಿ ಇನ್ನೂ ಖಾಲಿ ಆಗ್ಲಿಲ್ವಾ? ಇರ್ಲಿ ಬಿಡಪ್ಪ, ಸಿಗ್ತೀನಿ ಇನ್ನೊಂದ್ಸರ್ತಿ. ಕಾಲೇಜ್ಗೆ ಹೋಗು ಅಂತ ಕಳ್ಸಿರೋ ಹುಡುಗಿ ಜೊತೆ ಅಲ್ಲೇ ಹೊಡ್ಕೊಂಡು ಕುತ್ಕೊಂತೀಯ ನೀನು? ಇಂಜಿನಿಯರಿಂಗ್ ಇದಕ್ಕೆ ನಾನು ಕಳ್ಸಿರೋದು ನಿನ್ಗೆ? ಯಾರೋ ಅದು ಹುಡುಗಿ? ಯಾರೋ ಅದು? ಬಗ್ಳು ಏನ್ ಹಾಳಾದ ಬಿಸ್ಲಪ್ಪ. ಓ ವಿಮ್ಲಾ, ಕೆಲ್ಸ ಆಯ್ತಾ? ಮೊನ್ನೆ ಪ್ರಸಾದ್ ಅವ್ರ ಮಿಸ್ಸಸ್ ಏನ್ ಅವಳ ಹೆಸರು ಇರ್ಲಿ, ಡಬಲ್ ಡೋರ್ ಫ್ರಿಡ್ಜ್ ತಗೊಂಡ್ರಂತೆ. ಮತ್ತೆ ಮಗನ ಅದ್ಯಾವ್ದು MSc ಸ್ಕೂಲ್ ಇದೆ ಅಲ್ಲ, ಅದಕ್ಕೆ ಹಾಕಿದಾರಂತೆ. 5 ಲಕ್ಷ ಅಂತೆ ಫೀಸು. ಅಲ್ಲ, ನಿಮ್ ಹಸ್ಬೆಂಡು ಮತ್ತೆ ಪ್ರಸಾದ್ ಒಂದೇ ಕಂಪ್ನಿಲ್ ಅಲ್ವಾ ಕೆಲ್ಸ ಮಾಡೋದು? ಎಲ್ಲದಕ್ಕೂ ಅದೃಷ್ಟ ಅಂತ ಇರ್ಬೇಕು. ಕಂಡೋರ್ ಮನೆ ವಿಷಯ ನಮ್ಗೆ ಯಾಕೆ ಅಲ್ವಾ? ಅಪೂರ್ವ ಅವ್ರೆ, ಒಂದ್ ನಿಮಿಷ. ಆರಾಮಿದ್ದೀರಮ್ಮ? ಆರಾಮ್ ಆಂಟಿ, ನೀವು? ನಾನು ಆರಾಮ್. ನಿಮ್ ಮನೆ ಕಡೆನೆ ಬರ್ತಾ ಇದ್ದೆ ಆಂಟಿ. ಅಲ್ಲ, ನೆನ್ನೆ ಪೂಜೆಗೆ ಬರ್ಲಿಲ್ವಾ ನೀವು? ಅದೇ ಸರೋಜ ಮನೇಲಿ ಅವ್ರ ಮಗ ಅಮೇರಿಕಾದಿಂದ MS ಮಾಡ್ಕೊಂಡ್ ಬಂದಿದ್ದಾನೆ ಅಂತ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರು. ನಿಮ್ಮನ್ ಕರೀಲಿಲ್ವಾ? ಇಲ್ಲ ಆಂಟಿ, ನೆನ್ನೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರಕ್ಕಾಗ್ಲಿಲ್ಲ. ಅಯ್ಯೋ, ನೀವು ಬರ್ದೇ ಇದ್ದಿದ್ದೆ ಒಳ್ಳೇದಾಯ್ತು. ಅಲ್ಲ, ನಿಮ್ಮ ಮಗ ಸೆಕೆಂಡ್ PUC ಫೇಲ್ ಅಲ್ವಾ? ಅಲ್ಲಿ ಬಂದಿದ್ರು ಎಲ್ಲರೂ ನಿಮ್ಮನ್ನ ಅದೇ ಕೇಳಿ ಕೇಳಿ ಅವಮಾನ ಮಾಡ್ಬಿಟ್ಟಿರೋರಪ್ಪ. ಆದ್ರೂ ಸರೋಜ ಏನ್ರಿ ಅಷ್ಟೊಂದು ಮೆರಿತಾ ಇದ್ಲು. ಹೊಸ ಸೀರೆ, ಒಡವೆ, ಮೇಕಪ್ ಎಲ್ಲ ಹಾಕೊಂಡ್ಬಿಟ್ಟಿದ್ಲಮ್ಮ. ಏನೇ ಆಗ್ಲಿ, ನಿಮ್ಮ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದಿತ್ತು. ಏನಾಯ್ತು ಆಂಟಿ? ಅಲ್ಲ ರೀ, ನೀವಾಯ್ತು ನಿಮ್ಮ ಪಾಡಾಯ್ತು ಅಂತಿರ್ತೀರಾ ನೀವು ಪಾಪ. ಹೋಗ್ಲಿ ಬಿಡಿ, ಅದೆಲ್ಲ ಯಾಕೆ ಇವಾಗ. ಇದು ತಗೊಳ್ಳಿ, ನಮ್ಮ ಎರಡನೇ ಮಗ ಇದ್ದಾನಲ್ಲ ಚಿಕ್ಕವನು, ಅಮ್ಮ ಚಕ್ಲಿ ಮಾಡು ಅಂತ ಪೀಡ್ಸಿ ಕೊನೆಗೂ ಯೂಟ್ಯೂಬ್ ನೋಡಿ ಪಾಲಕ್ ಚಕ್ಲಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ನೀವು ತಿನ್ನಿ, ನಿಮ್ಮ ಮಗಂಗೂ ಕೊಟ್ಬಿಡಿ, ಓಕೆನಾ? ಥ್ಯಾಂಕ್ ಯು ಆಂಟಿ. ಅಲ್ಲ, ಹೋದ ತಿಂಗಳು ಹಿಂಗೆ ಕಡುಬು ಮಾಡಿ ಮೂಲೆ ಮನೆ ಪ್ರಮಿಳ ಇದ್ದಾಳಲ್ಲ, ಅವಳಿಗೆ ತಗೊಂಡು ಹೋಗಿ ಕೊಟ್ಟೆ. ವಾಪಸ್ ಕೊಡ್ತಾ ಖಾಲಿ ಡಬ್ಬಿನ ಕೊಡೋದು. 4 ದ್ರಾಕ್ಷಿನೋ ಗೋಡಂಬಿನೋ, ಕೊನೆ ಪಕ್ಷ ಕಲ್ ಸಕ್ಕರೆ ಇಲ್ಲಾಂದ್ರೆ 1 ಚಮಚ ಸಕ್ಕರೆನಾದ್ರೂ ಹಾಕೊಡ್ಬಾರ್ದಾ? ಅಲ್ಲ, ನೀವ್ ಹಂಗಲ್ಲ ನಂಗೆ ಗೊತ್ತು. ಹೋಗಿ ಇದನ್ನ ತಿಂದ್ಬಿಟ್ಟು ಹೆಂಗಿದೆ ಅಂತ ವಾಟ್ಸಪ್ ಮಾಡಿ ಹೇಳಿ, ಆಯ್ತಾ? ನಮ್ಮ ಮನೆಯವ್ರು ಬರೋ ಟೈಮ್ ಆಯ್ತಂತ ಕಾಣುತ್ತೆ. ನಾ ಇನ್ನು ಹೊರಡ್ತೀನಿ. ಬಾಯ್. ಸಿ. ಓ, ಏನ್ರಿ ಸುಬ್ರಹ್ಮಣ್ಯ ಅವ್ರೆ, ಚೆನ್ನಾಗಿದ್ದೀರಾ? ಅದೇನೋ ನಿಮ್ಮ ಮಗಳಿಗೆ ಗಂಡು ಹುಡುಕ್ತಿದ್ದೀರಂತೆ, ಹೌದಾ? ಅಲ್ಲ, ಏನ್ ಸಾಫ್ಟ್ವೇರ್ ಇಂಜಿನಿಯರ್ನ ಹುಡುಕ್ತಿರೋದು? ನನ್ನ ತಂಗಿ ಮೈದ್ನನ್ ಮಗ ಒಬ್ಬ ಇದ್ದಾನೆ, ಸಾಫ್ಟ್ವೇರೇ ಓದಿದ್ದು. ಇವಾಗ ಅದೇನೋ ಸೋಪ್ ಮಾರ್ತಾನೆ, ಸ್ಯಾಂಪೆ ಅಂತ ಕಂಪ್ನಿ ಅಂತೆ. 10 ಸೋಪ್ ತಗೊಂಡು 10 ಜನಕ್ಕೆ ಮಾರಿದ್ರೆ 3 ತಿಂಗಳಲ್ಲಿ 3 ಲಕ್ಷ ಸಂಪಾದನೆ. ಒಳ್ಳೆ ಹುಡುಗ. ಬೇಕಿದ್ರೆ ಹೇಳಿ, ವಾಟ್ಸಪ್ಪಲ್ಲಿ ಫೋಟೋ ಜಾತಕ ಎಲ್ಲ ಕಳಿಸ್ಕೊಡ್ತೀನಿ. ನೋಡಿದ್ರಾ? ನೀವು ನೋಡ್ಲಿ ಅಂತಾನೆ ಉಟ್ಕೊಂಡು ಬಂದೆ. 5,000 ಕೊಂಡ್ರಿ, ನಮ್ಮ ಯಜಮಾನ್ರು ಕೊಡ್ಸಿದ್ದು. 3 ದಿನ ಊಟಕ್ಕೆ ಹಾಕ್ಲಿಲ್ಲ, ಅವಾಗ ಹೋಗಿ ಕೊಡ್ಸ್ಕೊಂಬಂದ್ರು. ಸುನಿಲ, ಹೇಗಿದೆ ಹೊಸ ಗಾಡಿ? ಅಲ್ಲ, ಏನು ಯಾವಾಗ್ಲೂ ಮನೆ ಮುಂದೆನೇ ನಿಂತಿರುತ್ತೆ? ಪೆಟ್ರೋಲ್ ಹಾಕಿಸ್ತೀಯ ಇಲ್ವಾ? ತಗೊಂಡಿರೋದೇ ಸೆಕೆಂಡ್ ಹ್ಯಾಂಡ್ ಅಲ್ಲಪ್ಪ. ಅದ್ರ ಮೇಲೆ ಅದೇನೋ ಸಿನಿಮಾ ಮಾಡ್ತೀನಿ ಅಂತ ಇರೋ IT ಕೆಲಸನೂ ಬಿಟ್ಟು ಕುಟ್ಕೊಂಡಿದ್ಯಂತೆ. ಇನ್ನಂತ ಮಗ, ಅಯ್ಯೋ ನನ್ನ ಶತ್ರುಗೂ ಬೇಡಪ್ಪ. ಓ, ಏನ್ರಿ ಮಿಸ್ಟರ್ ಮೋಹನ್, ಹೊರಗೆ ಬಂದ್ಬಿಟ್ಟಿದ್ರ ಇವತ್ತು? ಯಾವಾಗ್ಲೂ ಅದೇನ್ರಿ ನ್ಯೂಸ್ ನೋಡ್ತಿರ್ತೀರಾ? ಅಲ್ಲ, 3 ಹೊತ್ತು ನಿಮ್ಮ ಹೆಂಡತಿ ಪಾರ್ಲರು ಪಾರ್ಟಿ ಅಂತ ಓಡಾಡ್ತಿದ್ರೆ ನೀವಾದ್ರೂ ಏನ್ ಮಾಡ್ತೀರಾ ಬಿಡಿ. ಆದ್ರೂ ಒಂದ್ ಸ್ವಲ್ಪ ಹೊತ್ತು ಮಕ್ಳಿಗೆ IPL ನೋಡಕ್ ಬಿಡಿಪ್ಪ. ಈ ಸಲ ಕಪ್ಪು ನಮ್ದೇ ಪಕ್ಕ. ಓ, ಬನ್ನಿ, ಎಷ್ಟೊಂದ್ ದಿನ ಆಗಿತ್ತು. ಬನ್ನಿ ಒಳಗ್ ಬನ್ನಿ. ಹಾಯ್, ಬನ್ನಿ ಕೂತ್ಕೊಳ್ಳಿ. ಎಲ್ಲ ಆರಾಮ? ಚೆನ್ನಾಗ್ ಕಾಣ್ತಿದ್ರ ಇಬ್ರು. ಕೂತ್ಕೊಳ್ಳಿ. ಇವರೆಲ್ಲ ಇಲ್ಲಿ ಯಾಕೆ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಆಂಟಿಗಳ ದರ್ಬಾರು, ದ ಕಿಟ್ಟಿ ಪಾರ್ಟಿ. ಇಲ್ಲಿ ಏರಿಯಾ ಹೆಣ್ಮಕ್ಳೆಲ್ಲ ಸೇರ್ಕೊಂತೀವಿ, ಚೆನ್ನಾಗಿ ಹೊರಟೆ ಹೊಡಿತೀವಿ, ಬಾಯಿ ಮುರಿದೋಗಷ್ಟು ಮಾತಾಡ್ತೀವಿ, ಫುಲ್ ತಿಂತೀವಿ, ಆಮೇಲೆ ಸಖತ್ತಾಗಿ ಮಜಾ ಮಾಡ್ತೀವಿ. ನಮ್ಮ ಕಿಟ್ಟಿ ಪಾರ್ಟಿ ಹೇಗಿರುತ್ತೆ ಅಂತ ತಿಳ್ಕೊಳಕ್ಕೆ ನೀವು ನೆಕ್ಸ್ಟ್ ವಿಡಿಯೋ ತನಕ ಕಾಯಲೇಬೇಕು. ಹೋಗಿ ಬರ್ತೀನಿ. ಅಷ್ಟರೊಳಗಡೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ಪಕ್ಕದ ಮನೆ ಆಂಟಿ ಎಲ್ಲರ ಜೊತೆಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫ್ರೀ ಇದೆ ರೀ, ಈ ಕಾಲದಲ್ಲಿ ಏನು ಫ್ರೀ ಸಿಗುತ್ತೆ ಮಾಡಿ, ಆಯ್ತಾ? ಮತ್ತೆ ಏನಮ್ಮ, ಏನು ವಿಷಯ? ಎಲ್ಲ ಆರಾಮ? ಮತ್ತೆ ಇವಳು ರೋಸಿಗೆ ಬರ್ಲಿಲ್ವಾ? ಕಾಲ್ ಮಾಡಿ ಬರ್ತಾಳೆ. ಸರಿ.